ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಯು ಜಿ ಸಿ ಇ ಟಿ 2024 ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಆಗಿರುವ ಒಂದು ಅಪ್ಡೇಟ್ ರಿಲೀಸ್ ಆಗಿದೆ. ಈ ಒಂದು ಅಪ್ಡೇಟಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಆಪರ್ಚುನಿಟೀಸ್ನ ಕೊಟ್ಟಿದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಇನ್ನೂ ಯಾರು ಯು ಜಿ ಸಿ ಇ ಟಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ನ ಫಿಲ್ ಮಾಡಿಲ್ಲ ಅಂಥವ್ರಿಗೆ ಮತ್ತೊಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿ ಅಮೌಂಟ್ ಪೇ ಮಾಡಿಲ್ಲ ಅಂತ ಹೇಳಿದರೆ ಅವ್ರಿಗೂ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅರ್ಜಿಯನ್ನು ನೀವು ಇನ್ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೂ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡೋದಕ್ಕೆ. ನೀವಿಲ್ಲಿ ನೋಡ್ತಿದ್ರೆ ಇವತ್ತು ರಿಲೀಸ್ ಆಗಿರುವಂತಹ ಒಂದು ಪ್ರೆಸ್ ನೋಟ್ ಇದಾಗಿದೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 18 ಮತ್ತು 19ನೇ ತಾರೀಕು ನಡೆಯುವಂತಹ ಎಕ್ಸಾಮಿನೇಷನ್ಗೆ ಕೆಲವೊಂದು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಏನು ಮಾಡಿದರು, ಮನವಿಯನ್ನು ಸಲ್ಲಿಸಿದ್ದಾರೆ. ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂಥೇಳಿ ಆ ಒಂದು ಅರ್ಜಿಯನ್ನು ಕನ್ಸಿಡರ್ ಮಾಡಿ ಒಂದು ಲಾಸ್ಟ್ ಡೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಯಾವ ಡೇಟಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವ ಡೇಟಲ್ಲಿ ಅಪ್ಲಿಕೇಶನ್ ಎಂಡ್ ಆಗುತ್ತೆ ಆ ಒಂದು ಡೇಟ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. 12ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಅಪ್ಲಿಕೇಶನ್ ನಿಮಗೆ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದರೆ 15ನೇ ತಾರೀಕು 3ನೇ ತಿಂಗಳು 2024 ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ನಿಮಗೆ ಏನು ಮಾಡಿದರೆ ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಮತ್ತೊಂದು ಲಾಸ್ಟ್ ಚಾನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಮತ್ತೆ ಯಾವುದೇ ಸಂದರ್ಭದಲ್ಲಿ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಚಾನ್ಸ್ ಕೊಡ್ತಾರೆ ಅಂತೇಳಿ ವೇಟ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಇಲ್ಲಿ 3 ಆಪ್ಷನ್ಸ್ ಇದೆ. ಅರ್ಜಿ ನೀವು ಹೊಸದಾಗಿ ಸಲ್ಲಿಸಬಹುದು, ಅಥವಾ ಅಪ್ಲಿಕೇಶನ್ ನೀವೇನಾದರೂ ಹಾಫ್ ಫಿಲ್ ಮಾಡಿದ್ರಿ ಅಂತ ಹೇಳಿದರೆ ಅದನ್ನು ಕಂಪ್ಲೀಟ್ ಮಾಡಬಹುದು. ಇಫ್ ಇನ್ ಕೇಸ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಅಮೌಂಟ್ ಪೇ ಆಗಿಲ್ಲ ಅಂತ ಹೇಳಿದರೆ ಆ ಒಂದು ಆಪ್ಷನ್ಸ್ ಕೂಡ ನಿಮಗಿದೆ. ಈ 3ರಲ್ಲಿ ಯಾವುದೇ ಒಂದು ಸ್ಟೇಟಸ್ ಇತ್ತು ಅಂತ ಹೇಳಿದರೆ ಅದನ್ನು ನೀವೇನು ಮಾಡ್ಬೋದು, ಕಂಪ್ಲೀಟ್ ಮಾಡಬಹುದು. ಹಾಗೆ ಮತ್ತೊಂದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದಾರೆ, ಗಮನಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಮೆಡಿಕಲಲ್ಲಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಆರ್ಕಿಟೆಕ್ಚರ್, ಇಲ್ಲಿ ಕೆಲವೊಂದು ಕೋರ್ಸಸ್ನ ಕೊಟ್ಟಿದ್ದಾರೆ. ಈ ಕೋರ್ಸ್ಗಳಿಗೆ, ಈ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು ಯು ಜಿ ಸಿ ಇ ಟಿ 2024 ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಕೋರ್ಸಸ್ಸಿಗೆ ಏನಾದರೂ ನೀವು ಜಾಯ್ನ್ ಆಗಬೇಕು ಅಂತಿದ್ರಿ ಅಂದರೆ ನೀವು ಯು ಜಿ ಸಿ ಇ ಟಿ 2024ಗೆ ಅಡ್ಮಿಷನ್ ಆಗಲೇಬೇಕು, ಅಪ್ಲಿಕೇಶನ್ನ ಫಿಲ್ ಮಾಡಬೇಕು, ಹಾಗೆ ಅಮೌಂಟನ್ನು ಪೇ ಮಾಡಿರಲೇಬೇಕು ಅಂತವರು ಹೇಳಿದ್ದಾರೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಅಪ್ಡೇಟ್. ಇಫ್ ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಅಪ್ಲಿಕೇಶನ್ನ ಫಿಲ್ ಮಾಡಿದ್ದೀರಾ, ಅಪ್ಲಿಕೇಶನ್ ಫಿಲ್ ಮಾಡಿ ಅಮೌಂಟನ್ನು ಪೇ ಮಾಡಿದ್ದೀರಾ ಅಂತ ಹೇಳಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಈ ಒಂದು 3 ಕೇಸಿಗೆ ಫಾಲೋ ಆಗ್ತೀರಾ, ಅಂದರೆ ಈ 3 ಕೇಸಲ್ಲಿ ಬರ್ತೀರಾ, ಅವ್ರಿಗೆ ಮಾತ್ರ ಈ ಒಂದು ಅಪ್ಡೇಟ್ ಆಗಿರುತ್ತೆ. ವೆರಿ ಯೂಸ್ಫುಲ್ ಅಪ್ಡೇಟ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. We will meet soon in our next video. Thank you. Thank you very much.